ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನವರಾತ್ರಿ ಹಬ್ಬ ನಮಗೆ ಆಲ್ರೆಡಿ ಶುರು ಆಗಿದೆ. ಅಕ್ಟೋಬರ್ 3ನೇ ತಾರೀಕು ಶುರು ಆಗಿ 12ನೇ ತಾರೀಕು ಮುಕ್ತಾಯ ಆಗುತ್ತೆ. ಹಾಗಾಗಿ ಇನ್ನು ಉಳಿದ ದಿನಗಳಾದರೂ ನಾವು ವಾರಾಹಿ ದೇವಿಯನ್ನು ನವರಾತ್ರಿಯಲ್ಲಿ ಒಂದು ದಿನವಾದರೂ ಪೂಜೆ ಮಾಡ್ಕೊಳ್ಳೋಣ. ಹಾಗೆಯೇ ಈ ಮಂತ್ರವನ್ನು ಕೂಡ ಹೇಳಿ ದೀಪವನ್ನು ಹಚ್ಚಬೇಕಾಗತ್ತೆ. ವಾರಾಹಿ ದೇವಿಗೆ ತುಂಬಾ ಪ್ರಿಯವಾದ ದೀಪ ಇದು. ಹಾಗಾಗಿ ಆ ದೀಪವನ್ನು ಹಚ್ಚಿ ನೀವು ದೇವ್ರ ಮನೇಲಿ ಕತ್ತಲೆ ಆದಮೇಲೆ ಅಂದರೆ 6 ಗಂಟೆ ನಂತರ ನೀವು ಈ ಮಂತ್ರವನ್ನು ಯಾವ ದಿನವಾದರೂ ಹೇಳ್ಕೊಬೋದು ಸ್ನೇಹಿತರೆ. ನವರಾತ್ರಿ ಮುಗಿಯೋದರ ಒಳಗಡೆ ನೀವು ಯಾವ ದಿನವಾದರೂ ಹೇಳ್ಕೊಬೋದು, ಅಥವಾ ಪ್ರತಿದಿನ ಇನ್ನು ಉಳಿದ ದಿನಗಳಲ್ಲಿ ಪ್ರತಿದಿನ ಹೇಳ್ತೀನಿ ಅಂದ್ರೂ ಹೇಳ್ಬೋದು. ಇಲ್ಲ ಒಂದು ದಿನವಾದರೂ ನೀವು ದೇವರ ಮನೇಲಿ ಅಮ್ಮನ ಮುಂದೆ ದೀಪವನ್ನು ಹಚ್ಚಿ ನಂತರ ಈ ಮಂತ್ರವನ್ನು ನೀವು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ 5 ನಿಮಿಷ 10 ನಿಮಿಷಗಳ ಕಾಲ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಪವರ್ಫುಲ್ ಆದ ಮಂತ್ರ ಇದು. ವಾರಾಹಿ ಅಮ್ಮನಿಗೆ ಆದಷ್ಟು ನಾವು ಕತ್ತಲೆ ಆದಮೇಲೆ ಪೂಜೆ ಮಾಡ್ಕೊಬೇಕಾಗತ್ತೆ. ಕತ್ತಲೆ ಆದಮೇಲೆ ಅಮ್ಮನಿಗೆ ತುಂಬಾ ಶಕ್ತಿ ಇರುತ್ತೆ. ಹಾಗಾಗಿ 6 ಗಂಟೆ ನಂತರ ನೀವು ಎಷ್ಟು ಟೈಮ್ ಆದರೂ ಪರವಾಗಿಲ್ಲ, ರಾತ್ರಿ 10 11 ಗಂಟೆ ಆದರೂ ಪರವಾಗಿಲ್ಲ, ನೀವು ಕತ್ತಲೆ ಆದಮೇಲೆ ಪೂಜೆ ಮಾಡ್ಕೊಬೇಕಾಗತ್ತೆ. ಇನ್ನು ದೀಪ ಅಂತ ಬಂದರೆ ಯಾವ ದೀಪವನ್ನು ಹಚ್ಚಬೇಕು ಅನ್ನೋದಾದರೆ ತೆಂಗಿನಕಾಯಿ ದೀಪ ಅಮ್ಮನಿಗೆ ತುಂಬಾ ಪ್ರಿಯ. ಹಾಗಾಗಿ ತೆಂಗಿನಕಾಯಿ ದೀಪ ಒಂದು ದಿನವಾದರೂ ನೀವು ಹಚ್ಚಬೇಕಾಗತ್ತೆ. ತೆಂಗಿನಕಾಯಿ ದೀಪ ಯಾವ ರೀತಿಯಾಗಿ ಹಚ್ಚಬೇಕು ಅನ್ನೋದಾದರೆ ಚೆನ್ನಾಗಿರುವಂಥ ಒಂದು ತೆಂಗಿನಕಾಯಿ ತೊಗೊಳ್ಳಿ. ಆದಷ್ಟು ಚಿಕ್ಕದಾಗಿರುವಂಥ ತೆಂಗಿನಕಾಯಿ ತೊಗೊಬೇಕಾಗತ್ತೆ. ತೊಗೊಂಡು ನೀವು ನೀರಲ್ಲಿ ಒಂದು 2 ನಿಮಿಷ ನೀವು ನೀರಲ್ಲಿ ನೆನೆಸಿ ಹೊಡೆದ್ರೆ ಅದು ಮಧ್ಯೆ ಕರೆಕ್ಟಾಗಿ ಕಟ್ಟಾಗುತ್ತೆ ಸ್ನೇಹಿತರೆ. ನಂತರ ಆ ಒಳಗಡೆ ಇರೋ ನೀರೆಲ್ಲ ತೆಗೆದು ಅದನ್ನು ಒಂದು ಬಟ್ಟೆಯಲ್ಲಿ ಒತ್ಕೊಳ್ಳಿ. ಯಾಕೆಂದರೆ ಅಲ್ಲಿ ತೇವ ಇರುತ್ತಲ್ಲ, ಹಂಗಾಗಿ ಅದನ್ನು ನೀವು ಬಟ್ಟೆಯಲ್ಲಿ ಒತ್ತಿ ನಂತರ ನೀವು ಅದಕ್ಕೆ ಅರಿಶಿನ ಕುಂಕುಮ ಗಂಧವನ್ನು ಇಟ್ಟು 2 ಬತ್ತಿ 1 ಬತ್ತಿಯನ್ನಾಗಿ ನೀವು ಹಚ್ಚಬೇಕಾಗತ್ತೆ. ಜಸ್ಟ್ ತೆಂಗಿನ ಎಣ್ಣೆನ ಯೂಸ್ ಮಾಡಿ ಸ್ನೇಹಿತರೆ. ನಾವು ವಾರಾಹಿ ದೇವಿಗೆ ಈ ರೀತಿಯಾಗಿ ತೆಂಗಿನಕಾಯಿ ದೀಪ ಹಚ್ಚಬೇಕಂದ್ರೆ ತೆಂಗಿನ ಎಣ್ಣೆನ ಯೂಸ್ ಮಾಡಿ ನಾವು ದೀಪ ಹಚ್ಚಿದ್ರೆ ಬೇಗನೆ ನಮ್ಮ ಕಷ್ಟಗಳ ಪರಿಹಾರ ಆಗುತ್ತೆ. ಇಲ್ಲ ಅಂದರೆ ನೀವು ತುಪ್ಪದ ಶುದ್ಧವಾದ ತುಪ್ಪ ಹಾಕಿ ಅದರಲ್ಲೂ ಕೂಡ ದೀಪ ಹಚ್ಚಬೋದು. ಇನ್ನು ಎರಡೂ ಆಗಲ್ಲ, ತೆಂಗಿನಕಾಯಿ ಎಣ್ಣೆನೂ ಸಿಗಲ್ಲ ಮತ್ತು ತುಪ್ಪನೂ ಹಾಕೋಕ್ಕಾಗಲ್ಲ ಅನ್ನೋರು ಮಾಮೂಲಿ ನಿಮ್ಮ ಮನೇಲಿ ದೇವ್ರ ಮನೇಲಿ ಯಾವ ರೀತಿಯಾಗಿ ದೀಪ ಹಚ್ಚಿದ್ರೋ ಅದೇ ಎಣ್ಣೆ ಕೂಡ ಹಾಕಿ ದೀಪ ಹಚ್ಬೋದು. ಆದರೆ ನಮ್ಮ ಕಷ್ಟಗಳು ಬೇಗ ಪರಿಹಾರ ಆಗಬೇಕು ಅಂದರೆ ನೀವು ತೆಂಗಿನ ಎಣ್ಣೆಯನ್ನು ಹಾಕಿ ದೀಪ ಹಚ್ಚಿದ್ರೆ ಅತಿ ಬೇಗನೆ ನಿಮಗೆ ಎಷ್ಟು ದಿನ ಅಂದರೆ ನವರಾತ್ರಿ ಮುಗಿಯೋದ್ರ ಒಳಗಡೆ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಇವ್ರ ಮನೇಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ನೀವು ಅಮ್ಮನ ಫೋಟೋ ಇತ್ತು ಅಂದರೆ ಫೋಟೋ ಮುಂದೆ ಈ ರೀತಿಯಾಗಿ ದೀಪ ಹಚ್ಬೋದು, ಅಥವಾ ವಿಗ್ರಹ ಇತ್ತು ಅಂದರೆ ವಿಗ್ರಹದ ಮುಂದೆನೂ ನೀವು ದೀಪ ಹಚ್ಬೋದು. ಅಕಸ್ಮಾತ್ ಫೋಟೋ ಇರಲಿಲ್ಲ ವಿಗ್ರಹನೂ ಇರಲಿಲ್ಲ ಅಂದರೆ ನೀವು ಯಾವ ರೀತಿಯಾಗಿ ದೀಪ ಹಚ್ಬೋದು ಅನ್ನೋದಾದರೆ ಒಂದು ಅರಿಶಿಣದ ಉಂಡೆಯನ್ನು ಮಾಡಿ ಅದನ್ನು ವಾರಾಹಿ ದೇವಿ ಅಂತ ಪ್ರತಿಷ್ಠಾಪನೆ ಮಾಡಿ ಅದ್ರ ಮುಂದೆನೂ ಕೂಡ ನೀವು ದೀಪ ಹಚ್ಬೋದು. ಇಲ್ಲ ಅಂದರೆ ಒಂದು ತುಪ್ಪದ ದೀಪ ಹಚ್ಚಿ ಅದರ ಮುಂದೆ ಈ ರೀತಿಯಾಗಿ ತೆಂಗಿನಕಾಯಿ ದೀಪ ಹಚ್ಚಬೇಕಾಗತ್ತೆ. ಯಾಕೆಂದರೆ ಏನು ದೀಪ ಹಚ್ಚಿರ್ತೀರ ತುಪ್ಪದ ದೀಪ ಅದನ್ನು ವಾರಾಹಿ ದೇವಿ ಅಂತ ಸ್ಮರಣೆ ಮಾಡ್ತಾ ಅದ್ರ ಮುಂದೆ ನೀವು ಈ ರೀತಿಯಾಗಿ ತೆಂಗಿನಕಾಯಿ ದೀಪವನ್ನು ಹಚ್ಚಬೇಕಾಗತ್ತೆ. ಹಚ್ಚಿದ ನಂತರ ಅಮ್ಮನ ಮಂತ್ರವನ್ನು ಹೇಳ್ಕೊಬೇಕು. ಎಷ್ಟು ಸಾರಿ ಹೇಳ್ಕೊಬೇಕು ಅನ್ನೋದಾದರೆ ನಿಮ್ಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ, ನಿಮಗೆ ಇಷ್ಟೇ ಸರಿ ಹೇಳಬೇಕು ಅಂತ ಇಲ್ಲ ಸ್ನೇಹಿತರೆ. ಒಂದು 5 ನಿಮಿಷಗಳ ಕಾಲ 10 ನಿಮಿಷಗಳ ಕಾಲ ನಮ್ಮ ಕಷ್ಟಗಳು ಎಷ್ಟೊಂದು ಇರುತ್ತೆ. ನಿಮ್ಮ ಕಷ್ಟಗಳನ್ನೆಲ್ಲವನ್ನು ಹೇಳ್ಕೊತ ಈ ಮಂತ್ರವನ್ನು ಹೇಳ್ಕೊಬೋದು. ಯಾವುದೇ ಕಷ್ಟ ಇದ್ದರೂ ಅಮ್ಮ ಅತಿ ಶೀಘ್ರವಾಗಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಎಷ್ಟೊಂದು ಸಾರಿ ಕೇಳ್ತಾ ಇದ್ದೆ ನವರಾತ್ರಿಯಲ್ಲಿ ವಾರಾಹಿ ಅಮ್ಮನ ಮಂತ್ರವನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಪೂಜೆಯನ್ನು ಮಾಡೋದು ಕೂಡ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ಈ ದಿನ ನಾನು ನವರಾತ್ರಿ ಮುಗಿಯೋದ್ರ ಒಳಗಡೆ ಈ ರೀತಿಯಾಗಿ ಅಮ್ಮನನ್ನು ನೆನೆದು ನೀವು ವಾರಾಹಿ ದೇವಿಗೆ ಈ ರೀತಿಯಾಗಿ ತೆಂಗಿನಕಾಯಿ ದೀಪವನ್ನು ಹಚ್ಚಿ ಈ ಮಂತ್ರವನ್ನು ನೀವು ಹೇಳ್ಕೊಬೇಕಾಗತ್ತೆ. ಈ ರೀತಿಯಾಗಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಸ್ನೇಹಿತರೆ. ಅತಿ ಶೀಘ್ರವಾಗಿ ನಿಮ್ಮ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಹೇಳಿ ಖಂಡಿತ ನಿಮ್ಮ ಕಷ್ಟಗಳೆಲ್ಲ ಅಮ್ಮ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಹಾಗಾದರೆ ಮಂತ್ರ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ವಾರಾಹಿ ಗಾಯತ್ರಿ ಮಂತ್ರ ತುಂಬಾ ಪವರ್ಫುಲ್ ಆದಂಥ ಮಂತ್ರ ಹೀಗಿದೆ ನೋಡಿ, ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ. ಓಂ ಉಗ್ರಚಂಡಿ ವಿದ್ಮಹೆ ವಿಕಟದೃಷ್ಟಿ ಧೀಮಹಿ ತನ್ನೋ ಚಂಡಿ ಪ್ರಚೋದಯಾತ್. ಓಂ ಉಗ್ರಚಂಡಿ ವಿದ್ಮಹೆ ವಿಕಟದೃಷ್ಟಿ ಧೀಮಹಿ ತನ್ನೋ ಚಂಡಿ ಪ್ರಚೋದಯಾತ್. ಈ ಮಂತ್ರ
ನಮಗೆ ವಾರಾಹಿ ಮಂತ್ರ. ಇದು ತುಂಬಾ ಪವರ್ಫುಲ್ ಆದಂಥ ವಾರಾಹಿ ಗಾಯತ್ರಿ ಮಂತ್ರ. ಹಾಗಾಗಿ ಈ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಳ್ಳಿ. ಇಷ್ಟೇ ಸರಿ ಹೇಳಬೇಕು ಅಂತ ಇಲ್ಲ ಸ್ನೇಹಿತರೆ. 5 ನಿಮಿಷಗಳ ಕಾಲ, 10 ನಿಮಿಷಗಳ ಕಾಲ ಈ ರೀತಿಯಾಗಿ ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಅಮ್ಮನ ಹತ್ರ ಕೂತ್ಕೊಂಡು ಆ ದೀಪ ಹಚ್ಚಿರ್ತೀರಲ್ಲ, ದೀಪದ ಮುಂದೆ ನೀವು ಅಮ್ಮನನ್ನು ಬೇಡ್ಕೊಬೇಕು. ಅಮ್ಮ, ನನಗೆ ಈ ಥರ ಕಷ್ಟ ಇದೆ ಅಂತ ನೀವು ಬಾಯಿ ಬಿಟ್ಟು ಹೇಳಬೇಕು ಸ್ನೇಹಿತರೆ. ನನಗೆ ಇಷ್ಟೊಂದು ಸಾಲ ಇದೆ, ಸಾಲ ಬೇಗ ತೀರಬೇಕು ಅನ್ನೋದಾಗಲಿ, ಅಥವಾ ಮಕ್ಕಳು ನನ್ನ ಮಾತು ಕೇಳಬೇಕು ಅನ್ನೋದಾಗಲಿ, ಅಥವಾ ಮಕ್ಕಳು ಚೆನ್ನಾಗಿ ನೋಡ್ಕೊತಾ ಇಲ್ಲ, ಎಲ್ಲ ಅವರವರಿಷ್ಟಕ್ಕೆ ಅವರವರಿದ್ದಾರೆ, ನಮಗೂ ಚೆನ್ನಾಗಿ ನೋಡ್ಕೊಬೇಕು, ತಂದೆ ತಾಯಿ ಅಂತ ಅವ್ರು ಚೆನ್ನಾಗಿ ನೋಡ್ಕೊಬೇಕು ಅನ್ನೋದಾಗಲಿ, ಈ ರೀತಿಯಾಗಿ ಯಾವುದೇ ಒಂದು ತೊಂದರೆ ಇದ್ದರೂ ಕೂಡ ನೀವು ಇದನ್ನು ಅಮ್ಮ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಭಕ್ತಿ, ಶ್ರದ್ಧೆ, ನಂಬಿಕೆ ಮುಖ್ಯ ಸ್ನೇಹಿತರೆ. ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ನಾವು ನಂಬಿಕೆಯಿಂದ ಮಾಡಿದ್ರೆ ಖಂಡಿತ ಅಮ್ಮ ಅದನ್ನು ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಇನ್ನೂ ನಮಗೆ ನವರಾತ್ರಿ 4-5 ದಿನ ಇದೆ. ಹಾಗಾಗಿ ಇಷ್ಟು ದಿನವಾದರೂ ನೀವು ಅದರಲ್ಲಿ ಒಂದು ದಿನವಾದರೂ ನೀವು ದೀಪ ಹಚ್ಚಿ ಮಂತ್ರವನ್ನು ಹೇಳ್ಬೋದು. ಅಥವಾ ದೀಪ ಹಚ್ಚೋಕ್ಕಾಗಲ್ಲ, ನಾನು ಹೊರಗಡೆ ಇದ್ದೀನಿ, ಈಗ ಪಿ ಜಿಲಿದ್ದೀನಿ, ಹಾಸ್ಟೆಲಲ್ಲಿದ್ದೀನಿ ಅನ್ನೋರು ದೀಪ ಹಚ್ಚಲಿಲ್ಲ ಅಂದರೂ ಪರವಾಗಿಲ್ಲ. ಅಮ್ಮನನ್ನು ನೆನೆದು ನೀವು ಅಮ್ಮನ ಈ ರೂಪವನ್ನು ನೆನೆದು ನೀವು ಅಮ್ಮನಿಗೆ ಬೇಡ್ಕೊಬೇಕು. ನನಗೆ ಈ ಕಷ್ಟ ಇದೆ ಅಮ್ಮ, ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಆ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಹಾಗಾಗಿ ಹೇಳ್ಕೊತಾ ಇದ್ದಂಗೆ ನಿಮ್ಮ ಕಷ್ಟಗಳು ಅತಿ ಬೇಗನೆ ನಿಮ್ಮ ಎಂಥದ್ದೇ ಕಷ್ಟ ಇದ್ದರೂ, ಎಷ್ಟು ತೀರದ ಕಷ್ಟಗಳು ಅಂದರೆ ನಾವು ಎಷ್ಟೆಲ್ಲ ಪೂಜೆಗಳು ಮಾಡಿದಿರಿ, ಏನೇನೋ ಮಂತ್ರಗಳು ಹೇಳಿದಿರಿ, ಆದರೂ ನನ್ನ ಕಷ್ಟ ತೀರಿಲ್ಲ ಅನ್ನೋರು ನೀವು ವಾರಾಹಿ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಬೇಗ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಹೇಳ್ಕೊಳ್ಳಿ, ಎಲ್ಲರ ಕಷ್ಟಗಳನ್ನು ಅಮ್ಮ ಬಗೆಹರಿಸ್ಲಿ. ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತೀನಿ, ಎಲ್ಲ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ. ಇನ್ನು ಹೊಡೆದಿರೋಂಥ ತೆಂಗಿನಕಾಯಿ ಏನು ಮಾಡಬೇಕು ಅನ್ನೋದಾದರೆ, ನೀವು ಅದನ್ನು ಬೆಳಗ್ಗೆ ಎದ್ದು, ಅಂದರೆ ಈಗ ನೀವು ಇವತ್ತು ಮಾಡ್ಕೊತೀರಾ ಅಂದರೆ ನೀವು ನಾಳೆ ದಿನ ಅದನ್ನು ತೆಂಗಿನಕಾಯಿ ಯೂಸ್ ಮಾಡಬೇಕಾಗತ್ತೆ. ಅಥವಾ ನಾಳೆ ನೀವು ತೆಂಗಿನಕಾಯಿ ದೀಪ ಹಚ್ಚಿದ್ರೆ ಅಂದರೆ ನಾಡ್ದ, ಈ ರೀತಿಯಾಗಿ ತೆಂಗಿನಕಾಯಿ ದೀಪ ಯಾವತ್ತು ಹಚ್ತೀರಾ ಆದಷ್ಟು ನೀವು ರಾತ್ರಿ ಸಮಯದಲ್ಲಿ ಹಚ್ತೀರಾ. ರಾತ್ರಿ ಪೂರ್ತಿಯಾಗಿ ದೇವ್ರ ಮನೆಯಲ್ಲೇ ಬಿಟ್ಬಿಡಿ. ಬೆಳಗ್ಗೆ ನೀವು ಅಕ್ಕಿ ಮತ್ತು ಹಾಗೆಯೇ ತೆಂಗಿನಕಾಯಿನೆಲ್ಲ ನೀವು ಸ್ವೀಟ್ ಮಾಡಿ ಮನೆ ಮಕ್ಕಳೆಲ್ಲ, ಅಂದರೆ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟೋ ಜನ ನೀವು ಪ್ರಸಾದವಾಗಿ ಕೂಡ ಸ್ವೀಕಾರ ಮಾಡ್ಬೋದು ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ, ಎಲ್ಲರ ಕಷ್ಟಗಳನ್ನು ಅಮ್ಮ ಬಗೆಹರಿಸ್ತಾಳೆ. ಎಷ್ಟೋ ಜನಗಳ ಕಷ್ಟನ ಬಗೆಹರಿಸಿದ್ದಾಳೆ. ಅದರಲ್ಲೂ ನಮಗೆ ನವರಾತ್ರಿಯಲ್ಲಿ ಒಂದು ದಿನವಾದರೂ ನಾವು ಈ ರೀತಿಯಾಗಿ ದೀಪ ಹಚ್ಚಿ ಮಂತ್ರ ಹೇಳ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳು ಕೂಡ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಆದಷ್ಟು ನಾನು ವೀಡಿಯೋಗಳನ್ನ ಶೇರ್ ಮಾಡಿ ಸ್ನೇಹಿತರೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು.